ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಬಂದು ಊರಲ್ಲಿದ್ದೀನಿ, ನಮ್ಮ ಮನೇಲಿಲ್ಲ. ನಮ್ಮ ಯಜಮಾನ್ರ ಮನೇಲಿದ್ದೀನಿ ಊರಲ್ಲಿ. ಸೊ ಈಗ ಬಂದು ಈಗ 2-3 ದಿನ ಆಗಿರ್ಬೋದು ಹಬ್ಬ ಆಗಿ. ಹಬ್ಬಕ್ಕೆ ಅಂತ ಬಂದವರು ನಾವು ಇಲ್ಲೇ ಉಳ್ಕೊಂಡಿದ್ವಿ. ಇನ್ನೇನು ಯುಗಾದಿ ಹಬ್ಬ ಬಂತಲ್ವ, ಹಾಗಾಗಿ ಯುಗಾದಿ ಹಬ್ಬನ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ದೀವಿ. ಈಗ ತಾನೇ ಜಸ್ಟ್ ತಿಂಡಿಯೆಲ್ಲ ಆಯಿತು. ತಿಂಡಿಯೆಲ್ಲ ಮುಗಿಸ್ಕೊಂಡು ಸುಮಾರು ದಿನ ಆಗಿದೆ ವೀಡಿಯೋ ಮಾಡೋದನ್ನ ನಾನು, ಹಾಗಾಗಿ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಬಂದು ಚಪಾತಿ, ಟೊಮೆಟೊ ಗೊಜ್ಜು, ಚಟ್ನಿ. ಬನ್ನಿ ಮಾತಾಡ್ತಾ. ಇನ್ನೂ ಕೆಲಸಗಳೈತೆ. ಏನು ಮಾಡ್ತಿದ್ದಾರೆ? ಹೊಸಗಳಿಗೆಲ್ಲ ಯಾಕಪ್ಪ ಹಂಗೆ ಮಾಡೋದು? ಹೂ ಇತ್ತಲ್ಲ, ಹೂ ಏನು ಮಾಡಿದೆ? ತಂದಿದ್ಯಾ? ಯಾರ ಹತ್ರ ಬಚ್ಕೊಟ್ಟಿದ್ದೆ? ಕೊಡುವ. ಹಾಯ್ ಮಾಡೋದು. ಹೌದು. ಏನು ಮಾಡ್ತಿದ್ದೆ ನೀನು? ಹಾಂ, ಏನು ಮಾಡ್ತಿದ್ದೆ? ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ನೀರು ವೇಸ್ಟ್ ಮಾಡಬೇಡಿ. ನೀರನ್ನ ಅದಕ್ಕೆ ವೇಸ್ಟ್ ಮಾಡಿದೆ, ನೀರನ್ನ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮಕ್ಕಳು ತುಂಟಾಟ. ಈಗ ತಾನೇ ನಮ್ಮ ಕಾರು ತೊಳಿತಾಯಿದ್ರು, ಇಲ್ಲಿ ನಿಲ್ಸರ ಕಾರ್ನ ತೊಳಿತಾಯಿದ್ರು. ಅಲ್ಲಿಂದ ನಾನು ಬೆದರಿಸಿ ಕಳಿಸ್ದೆ. ಈಗೋಗಿ ಹಸುಗಳನ್ನ ತೊಳಿತಾಯಿದ್ದಾರೆ. ಕರುಗಳು 4 ಕರುಗಳಿದೆ. ಕರುಗಳನ್ನ ತೊಳಿತಾ ಕೂತಿದ್ದಾರೆ. ಒಂದು ಜಾಗದಲ್ಲಿ ಮಾತ್ರ ಕೂತ್ಕೊಂಡು ಆಟ ಆಡೋದೇ ಇಲ್ಲ. ನಮ್ಮನ್ನಂತೂ ಸುಮ್ಮನೆ ಕಿರ್ಚಾಡಿಸ್ತಾರೆ. ನಾವು ಇಂಥವ್ರ ಜೊತೆ ಕಿರ್ಚಾಡಿನೇ ಸಾಕಾಗಬೇಕು. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಒಂದು ಜಾಗದಲ್ಲಿ ಮಾತ್ರ ಕೂತ್ಕೊಂಡು ಆಡೋದೇ ಇಲ್ಲ. ಅಯ್ಯೋ, ನಮಗಿಂತ ಸಾಯಂಕಾಲ ಗಂಟ ಸಾಕಾಗ್ಬಿಟ್ಟಿರುತ್ತೆ. ಹಂಗೆ ಇದು ಹಬ್ಬ ಹಬ್ಬಕ್ಕಿಂತ ಮುಂಚೆ, ಆಮೇಲೆ ಹಬ್ಬ ಆದಮೇಲೆ ಒಗ್ದಾಕಿರೋ ಬಟ್ಟೆಗಳು. ಇದು 3 ದಿನದ 3 ಸಲ ಒಗ್ದಾಕಿರೋ ಬಟ್ಟೆಗಳಿದೆ. ಹಾಗಾಗಿ ಮಡಚ್ತಾ ಕೂತಿದ್ವಿ. ಇನ್ನು ಮಿನಿಮಮ್ ಒಂದು ಹಾಫ್ ಆನ್ ಅವರ್ 1 ಅವರ್ ಆಗ್ಬೋದೇನೋ, ಅಷ್ಟು ಬಟ್ಟೆ ಇದೆ. ಅದನ್ನ ಮಡಿಸ್ತಾ ಇದ್ದೀನಿ ನಾನು, ನನ್ನ ವಾರ್ಗಿತಿ ಇಬ್ಬರು ಮಾತಾಡಿಕೊಂಡು ಮಡಿಸ್ತಾ ಇದ್ದೋ. ಅದ್ರ ಮಧ್ಯದಲ್ಲಿ ನನ್ನ ವಾರ್ಗಿತಿ ಮಗಳು ಬೇರೆ ಬಂದು ಮಡಿಸ್ತಾ ಇದ್ದಾಳೆ. ನಾವೆಲ್ಲ ನೀಟಾಗಿ ಮಡಿಸ್ತಿದ್ದೋ ನಾವಿಬ್ಬರು. ಇವಳು ಹೆಂಗೆಂಗೋ ಮಡಚ್ಬಿಟ್ಟು ಹಾಕ್ತಿದ್ದ.
ಒಟ್ಟಿನಲ್ಲಿ ಫುಲ್ಲು ಎಂಜಾಯ್ ಮಾಡೋದು. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಆ ಹಬ್ಬದ ವೀಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಮ ಮನೇಲೇ ಜಾಸ್ತಿ ಕೆಲಸ ಇತ್ತು. ನನಗೆ ಹೆಲ್ಪ್ ಮಾಡೋರು ಇರಲಿಲ್ಲ. ನಾನಂತೂ ಕೆಲಸಗಳು ಅಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದೆ. ಆದರೆ ನನಗೆ ಹೆಲ್ಪ್ ಮಾಡೋರು ಯಾರು ಮಕ್ಕಳು ಇತ್ತಿಲ್ಲ. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ ಬರೋ ವರ್ಷಕ್ಕಾದ್ರೂ ಹಾಕ್ತೀನಿ ಖಂಡಿತ. ಆಮೇಲೆ ಇನ್ನೊಂದು 3 ತಿಂಗಳಲ್ಲಿ ನಮ್ಮದು ಹೊಸ ಮನೆ ಇದೆ. ಈಗ ನಾವು ಬಟ್ಟೆ ಮಾಡಿಸ್ತಾ ಇದ್ವಲ್ಲ, ಅದು ಹೊಸ ಮನೆ. ಅದ್ರದ್ದು ಹೊಸ ಗೃಹ ಪ್ರವೇಶ ಇದೆ. ಅಲ್ಲಿದು ವೀಡಿಯೋ ನಾನು ಹಾಕ್ತೀನಿ. ಇನ್ನೂ 3 ತಿಂಗಳಿದೆ, ನೋಡೋಣ. ಅದರದ್ದು ವೀಡಿಯೋ ಇದ್ದರೆ ಹಾಕ್ತೀನಿ. ಇನ್ನೊಂದು ಫ್ರೆಂಡ್ಸ್, ನನಗೆ ಇನ್ನೂ ನಮ್ಮ ಮನೇಲಿ ನಾನು ಯೂಟ್ಯೂಬ್ ಚಾನಲು ಓಪನ್ ಮಾಡಿದ್ದೀನಿ ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹಳ್ಳಿಯವ್ರಲ್ವಾ, ಸರಿಯಾಗಿ ಅವ್ರಿಗೆ ಗೊತ್ತಾಗಲ್ಲ, ಇದೇನೇನೋ ಮಾಡ್ತಾಳಲ್ಲ ಅಂತ ಅನ್ಕೊಬಿಡ್ತಾರೆ ದೊಡ್ಡವರು. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಆಗ್ತಾಯಿತ್ತಿಲ್ಲ, ಸ್ವಲ್ಪ ಭಯನೂ ಆಗ್ತಾಯಿತ್ತು. ಹಾಗಾಗಿ ನಾನು ಹಬ್ಬದ ವೀಡಿಯೋನ ನಾನು ಮಾಡಿ ಹಾಕೋಕ್ಕಾಗಲಿಲ್ಲ. ನೋಡೋಣ, ಇನ್ನು ಬೇರೆ ಫಂಕ್ಷನ್ ಏನಾದ್ರು ಇದ್ದರೆ ನಾನು ಖಂಡಿತ ಹಾಕ್ತೀನಿ. ಫಂಕ್ಷನ್ ಅಂದರೆ ಅದು ಇನ್ನೊಂದು 3 ತಿಂಗಳಿದೆ ಹೊಸ ಮನೆಗೆ ಗೃಹ ಪ್ರವೇಶದ್ದು. ಅದ್ರದ್ದು ನೋಡೋಣ, ನಾನು ಟ್ರೈ ಮಾಡ್ತೀನಿ. ನನಗೂ ಇಷ್ಟನೇ ನಮ್ಮ ಹಳ್ಳಿ ಮನೇಲಿ ಇರೋ ವೀಡಿಯೋ ಎಲ್ಲ ಮಾಡಿ ಹಾಕಬೇಕು ಅಂತ ಇಷ್ಟ. ಆದರೆ ನನಗೆ ಒಂದು ಕಡೆಯಿಂದ ನನಗೆ ಭಯ ಬೇರೆ. ಅಂದರೆ ಇವ್ರಿಗೆ ಏನು ಗೊತ್ತಾಗಲ್ಲ, ಇದು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಏನೂ ಗೊತ್ತಾಗಲ್ಲ, ಬೈದ್ಬಿಡ್ತಾರೆ ಅಂತ ನನಗೆ ಭಯ. ಆದರೆ ಸಿಟಿಯಲ್ಲಾದರೆ ಅವ್ರಿಗೆ ಗೊತ್ತಾಗುತ್ತೆ, ಇಂಥದ್ದಲ್ವ, ಈ ಥರ ಚಾನಲ್ಗಳು ಓಪನ್ ಮಾಡ್ಕೊಂಡಿದ್ದಾರೆ ಇಂಥದ್ದಂತ ಗೊತ್ತಾಗುತ್ತೆ. ನಮ್ಮ ಹಳ್ಳಿ ಕಡೆ ಯಾರಿಗೂ ಹಂಗೆ ಗೊತ್ತಾಗಲ್ಲ. ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ರೇ ಬರೀ ಮೊಬೈಲೇ ನೋಡ್ಕೊಂಡು ಕೂತಿರ್ತೀರಲ್ಲ ಮಕ್ಕಳೇ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ತುಂಬ ಸ್ಟ್ರಿಕ್ಟು, ಹಳ್ಳಿ ಅಂದ್ರೇ ತುಂಬ ಸ್ಟ್ರಿಕ್ಟ್ ಅಲ್ವಾ. ಹಾಗಾಗಿ ಸ್ವಲ್ಪ ನನಗೆ ವೀಡಿಯೋಗಳು ಮಾಡಿ ಹಾಕ್ಲಿಕ್ಕೆಲ್ಲ ತುಂಬ ಭಯ. ಆಮೇಲೆ ನೆನ್ನೆದು ಒಂದು ದೇವ್ರದ್ದು ಮೆರವಣಿಗೆ ಇತ್ತು. ಅದ್ರದ್ದು ವೀಡಿಯೋಸ ನಾನು ಇದ್ರ ಜೊತೆ ಶೇರ್ ಮಾಡ್ತೀನಿ, ನಾನು ನೋಡಿ ಆಯಿತಾ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಹಾಗೆ ಉಗಾದಿ ಹಬ್ಬಕ್ಕೆ ನಾನು ನಮ್ಮೂರಲ್ಲೇ ಇರ್ತೀನಿ. ನಮ್ಮ ಯಜಮಾನ್ರ ಮನೇಲೇ ಇರ್ತೀನಿ. ಅಲ್ಲಿಂದೇ ಆದರೆ ನಾನು ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಟಾಟಾ